ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮಾನ್ಸಲಾಗ್. ನನಗಂತೂ ಗಿಡ ತುಂಬಾನೇ ಇಷ್ಟ. ಶಿವರಾತ್ರಿಗೆ ಎಷ್ಟೆಲ್ಲ ಸಾಮಾನು ಹರಡ್ಕೊಂಡಿದ್ದೀನಿ, ನೀವೇ ನೋಡ್ತಾ ಇದ್ದೀರಲ್ಲ. ಫಸ್ಟ್ ನಾನು ಉಂಡೆ ಮಾಡೋಣ ಅಂತ ಶೇಂಗಾನ ಹುರಿಯೋಕೆ ಇಟ್ಬಿಟ್ಟು, ಕ್ಯಾರೆಟ್ ಹಲ್ವಾ ಬೇಕು ಅಂದ್ಲು ನನ್ನ ಮಗಳು. ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಯಾವ ಥರ ಕ್ಯಾರೆಟ್ ಹಾಕಿದ್ರೆ ಬೆಸ್ಟು ಅಂದರೆ, ನನ್ನ ಪ್ರಕಾರ ಗಜ್ಜರಿ ತಂದು ಹಾಕಿದ್ರೆ ಬೆಸ್ಟು. ನನ್ನ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ. ಕ್ಯಾರೆಟ್ ಆರೆಂಜ್ ಇರೋದ್ರಿಂದ ಹಲ್ವಾ ಲೈಟಾಗಿ ಬರುತ್ತೆ. ಈ ಕಲರ್ ಆದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಇದರಿಂದ ಕ್ಯಾರೆಟ್ ಹಲ್ವಾ ತುಂಬ ಟೇಸ್ಟ್ ಅನಿಸುತ್ತೆ. ಶುಗರ್ ಕೂಡ ಕಮ್ಮಿನೇ ಆ್ಯಡ್ ಮಾಡ್ಬೋದು ಇದಕ್ಕಾದರೆ. ಇದು ಪರ್ಸ್ನಲಿ ಸ್ವೀಟ್ ಇರತ್ತಲ್ವಾ, ಅದರದ್ದು ಟೇಸ್ಟ್ ವೈಸು. ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪನೇ ಹುರ್ಕೋಬೇಕು ಲೈಟಾಗಿ ಎಲ್ಲದನ್ನು. ಕ್ಯಾರೆಟ್ ತುರಿದಿರೋದನ್ನು ಸ್ವಲ್ಪ, ತೀರಾ ಅಲ್ಲ, ಇಷ್ಟು ಮಾಡೋ ಥರ. ಅದಾದಮೇಲೆ ಹಸಿ ಹಾಲು 1 ಲೀಟ್ರ್ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಸೇರಿಸ್ಕೊಂಬಿಟ್ಟು ಈ ಥರ ಚೆನ್ನಾಗಿ ಕೆಳಗೆ ಮೇಲೆ ಅಂತ ಕಲಿಸ್ಬಿಟ್ಟು ಅದು ಕುದಿಬೇಕು ಚೆನ್ನಾಗಿ. ಹಸಿ ಹಾಲು ಹಾಕೋದು ಏನಕ್ಕೆ ಅಂದರೆ, ಅದು ಕೆನೆ ಎಲ್ಲ ಅದು ಕ್ಯಾರೆಟ್ ಜೊತೆನೇ ಕುದೀಲಿ ಅಂತ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮಾಡ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಕುದಿಯೋಕೆ ಇಟ್ಟಿರೋದು ಅಭಿಷೇಕಕ್ಕೆ ಎಲ್ಲ ರೆಡಿ ಆಗಿಬಿಟ್ಟಿದೆ ನೋಡಿ ನಮ್ಮ ಮನೇಲಿ. ಹುರಿದಿರೋ ಶೇಂಗಾನ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ 1 ಕಪ್ ಶೇಂಗಾಗೆ 1 ಕಪ್ ಅಷ್ಟು ಬೆಲ್ಲದ ಪೌಡರ್ನ ಹಾಕ್ತಾ ಇದ್ದೀನಿ. ನಿಮ್ಮ ಬೆಲ್ಲದ ಪೌಡರ್ ಸ್ವೀಟ್ ಜಾಸ್ತಿ ಇದ್ದರೆ 3/4 ಕಪ್ ಮಾತ್ರನೇ ನೀವು ಹಾಕ್ಕೊಳ್ಬೇಕು. ಇಷ್ಟು ಹಾಕಿದ್ರೆ ಸಾಕು. ಹಾಗೆಯೇ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಹಾಕ್ತಾರೆ. ನನಗೆ ಹಾಗೆ ಕುದ್ದಿದ್ದು ಇಷ್ಟ. ಇಷ್ಟು ಸ್ವಲ್ಪ ಕುದ್ರೆ ನಾವು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಸ್ವೀಟ್ ತುಂಬ ಇರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು. ಹಾಗೆಯೇ ಶೇಂಗಾದ ಉಂಡೆಗೂ ಮಿಕ್ಸಿ ಮಾಡಿಟ್ಟಿರೋದು ರೆಡಿ ಇದೆ ಅಲ್ವಾ. ನಾನು ಶೇಂಗಾದ ಉಂಡೆ ಕಟ್ತಾ ಇದ್ದೀನಿ ನೋಡಿ. ಕ್ಯಾರೆಟ್ ಹಲ್ವಾನು ರೆಡಿ ಆಯಿತು, ಉಂಡೆ ಕೂಡ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಪೂಜೆ ಹೇಗೆ ಮಾಡ್ತಿದ್ದೀವಿ ಅಂತ ನೋಡೋಣ ಬನ್ನಿ. ನಮ್ಮನೇಲಿ ಯಾವ ಥರ ಶಿವ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಅಂತ ನೋಡಿ. ಒಟ್ಟಿಗೆ ತುಂಬ ಇಲ್ಲ, ಸ್ವಲ್ಪನೇ ಗ್ಲಿಮ್ಸ್ ಹಾಕಿದ್ದೀವಿ, ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಈ ಥರ ನಮ್ಮ ಮನೇಲಿ ಪೂಜೆ ಸಂಪೂರ್ಣವಾಯಿತು. ಗರ್ಕೆ ಹೊಡ್ತಕ್ಕಂತೂ ನಮ್ಮ ಮನೆಯವ್ರು ತುಂಬಾ ಕಷ್ಟಪಟ್ಟಿದ್ರು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.